ಎಲ್ಲರಿಗೂ ನಮಸ್ಕಾರ. ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಹಲವಾರು ಹಿನ್ನೆಲೆ ಉದ್ದೇಶ ಪೂರಕವಾದಂತಹ ಮಾಹಿತಿ ಒದಗಿಸುವಂತಹ ದೃಷ್ಟಿಯಿಂದ ಈ ಎಲ್ಲ ಆಯಾಮ ದೃಷ್ಟಿಕೋನಗಳಿಂದ ನಿರ್ಮಾಣವಾದಂತಹ ಈ ಅಕಾಡೆಮಿ ಎಲ್ಲ ಪರೀಕ್ಷಾರ್ಥಿಗಳಿಗೂ ಹಾಗೆ ಯಾರೆಲ್ಲ ಎಕ್ಸಾಮ್ಸ್ಗಳಿಗಾಗಿ ಅಥವಾ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಸಹ ಪೂರಕವಾದ ಮಾಹಿತಿಯನ್ನು ನೀಡಬೇಕು ಅನ್ನೋ ಹಿನ್ನೆಲೆಯನ್ನು ಇಟ್ಕೊಂಡು ಈ ಅಕಾಡೆಮಿ ಆರಂಭವಾಗಿರುವಂಥದ್ದು. ಎಲ್ಲರೂ ಈ ನವದಿಕ್ಸೂಚಿ ಅಕಾಡೆಮಿಗೆ ಪ್ರೋತ್ಸಾಹ ಬೆಂಬಲ ನೀಡಲೇಬೇಕು ಅನ್ನೋ ಹಿನ್ನೆಲೆಯನ್ನು ಇಟ್ಕೊಂಡು ಮತ್ತೆ ಮಾತನ್ನು ಮುಂದುವರಿಸ್ತಾ ಇದ್ದೀನಿ. ಈ ಹಿಂದಿನ ತರಗತಿಯಲ್ಲಿ ನಾನು ವಿಜಯನಗರ ಸಾಮ್ರಾಜ್ಯವನ್ನು ಕುರಿತು ಒಂದಷ್ಟು ಮಾಹಿತಿಗಳನ್ನು ಚರ್ಚೆಯನ್ನು ಸಹ ಮಾಡಿದ್ದೆ. ಯಾಕೆ ಅಂತಂದರೆ ವಿಜಯನಗರ ಸಾಮ್ರಾಜ್ಯ ಅಂದರೆ ಬಹಳ ದೊಡ್ಡದು ಮತ್ತು ವಿಸ್ತಾರವಾದಂತಹ ಸಾಮ್ರಾಜ್ಯ. ನಾವು ಒಂದು ತರಗತಿ ಅಥವಾ ಒಂದೆರಡು ತರಗತಿಗಳಲ್ಲಿ ತಿಳಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅಲ್ಲಿನ ಹೋರಾಟ, ಅಲ್ಲಿನ ವೈಭವ, ಅಲ್ಲಿನ ಸಾಂಸ್ಕೃತಿಕ ಹಿನ್ನೆಲೆಗಳು, ಅಲ್ಲಿನ ಒಂದಷ್ಟು ವಿಚಾರಗಳನ್ನು ನಾವು ಪಾರ್ಟ್ ವೈಸನ್ನು ಮಾಡಿಕೊಂಡು ತಿಳಿತಾ ಹೋಗ್ತಾ ಇದ್ದೀವಿ. ಎಲ್ಲರೂ ಪೂರ್ಣ ಪ್ರಮಾಣದಲ್ಲಿ ಅರ್ಥೈಸ್ಕೋಬೇಕು ಅಂದರೆ ಈ ಮೊದಲನೇ ವಿಡಿಯೋನ ನೋಡಿದ ನಂತರ ಈ ವಿಡಿಯೋನ ನೋಡಬೇಕು ಅಂತ ಹೇಳ್ತಾ ನನ್ನ ಇಂದಿನ ತರಗತಿಯನ್ನು ಶುರು ಮಾಡ್ತಾ ಇದ್ದೀನಿ. ಹಿಂದೆ ನಾನು ವಿಜಯನಗರ ಸಾಮ್ರಾಜ್ಯ ವಂಶವನ್ನು ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೆ. ಆದರೆ ವಂಶಗಳನ್ನು ಹೇಗೆಲ್ಲ ಅಭಿವೃದ್ಧಿಯನ್ನು ಹೊಂದಿತ್ತು ಅನ್ನೋದನ್ನು ಮಾತ್ರ ನಾನು ಎಲ್ಲೂ ಡಿಸ್ಕಸ್ ಮಾಡಿರಲಿಲ್ಲ. ಈಗ ನಾವು ಹಂತ ಹಂತವಾಗಿ ಡಿಸ್ಕಸ್ ಮಾಡೋಣ. ಸಂಗಮ ವಂಶ. ವಿಜಯನಗರ ಸಾಮ್ರಾಜ್ಯ ಅಂದ ತಕ್ಷಣ ಎಲ್ಲರ ತಲೆಗೆ ಬರುವಂಥದ್ದು ಹರಿಹರ, ಬುಕ್ಕಾಯಿ ಇವರೆಲ್ಲರ ಆಡಳಿತ ಹೇಗಿತ್ತು, ಹೇಗೆ ನಡೀತಿತ್ತು ವಿಜಯನಗರ ಸಾಮ್ರಾಜ್ಯದ ಇವರ ಪರಾಕ್ರಮಗಳು ಅನ್ನೋಂಥದ್ದು. ನಾನು ಇಲ್ಲಿ ಸಂಗಮ ವಂಶವನ್ನು ಮೊದಲಿಗೆ ಅಧ್ಯಯನವನ್ನು ಮಾಡಲಿಕ್ಕೋಸ್ಕರ ಒಂದಷ್ಟು ಮಾಹಿತಿಯನ್ನು ತಂದಿದ್ದೀನಿ. ಎಲ್ಲರೂ ನವದಿಕ್ಸೂಚಿ ಅಕಾಡೆಮಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ದಯವಿಟ್ಟು ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯಲ್ಲಿ ಸಂಗಮ ವಂಶ ಅಂದ ತಕ್ಷಣ ಎಲ್ಲರ ತಲೆಗೆ ಬರಬೇಕಾಗಿರುವಂಥ ಒಂದಷ್ಟು ಮಾಹಿತಿ ಏನಪ್ಪ ಅಂತಂದರೆ ಸಂಗಮ ವಂಶದ ಕಾಲಘಟ್ಟ ಯಾವುದು ಅಂತ. ಕ್ರಿಸ್ತಶಕ 1336 1485ರವರೆಗೂ ಕೂಡ ತನ್ನ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದ್ದಂತಹ ವಂಶ ಅಂದರೆ ಸಂಗಮ ವಂಶ. ಆನೆಗುಂದಿ, ಹಂಪಿ ಅನ್ನುವಂಥದ್ದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿರುತ್ತೆ. ಹಾಗೆ ಈ ಸಾಮ್ರಾಜ್ಯದಲ್ಲಿ 5 ಜನ ಮಕ್ಕಳು ಹರಿಹರ, ಬುಕ್ಕರಾಯ, ಕಂಪಣ, ಮಾರಪ್ಪ, ಮುದ್ದಪ್ಪ ಇನ್ನಿತರೆ ವ್ಯಕ್ತಿಗಳಿಗಿಂತ ಇವರು ಬಹಳ ಶ್ರೇಷ್ಠ. ಸಂಗಮನ ಮಕ್ಕಳು ಅಂದರೆ ಇವರುಗಳನ್ನು ನಾವು ತುಂಬ ಶ್ರೇಷ್ಠ ವ್ಯಕ್ತಿಗಳು ಮತ್ತು ಈ ಸಾಮ್ರಾಜ್ಯದ ಮೂಲ ಹರಿಕಾರರು ಅಂದರೆ ತಪ್ಪಾಗಲ್ಲ. ಇವರೆಷ್ಟರ ಬಗ್ಗೆ ನಾನು ಚರ್ಚೆ ಮಾಡ್ತೀನ ಇಲ್ಲ ಮುಂದೆ ಈ ತರಗತಿಯನ್ನು ಕಂಪ್ಲೀಟ್ ಕೇಳಿದ್ರೆ ನಿಮಗೆ ಕ್ಯೂರಿಯಾಸಿಟಿ ಹೇಗೆ ಹುಟ್ಟುತ್ತೆ ಮತ್ತು ಕತೆ ಹೇಗೆಲ್ಲ ಆರಂಭ ಆಗಿದೆ ಅನ್ನೋದನ್ನು ನೋಡ್ತಾ ಹೋಗ್ಬೋದು. ಮೊದಲನೆಯದಾಗಿ 1ನೇ ಹರಿಹರ ಕ್ರಿಸ್ತಶಕ 1336 1356 ಇವನ ಕಾಲಘಟ್ಟ ಹೊಯ್ಸಳ ಸಾಮ್ರಾಜ್ಯದ ಸಾಮಂತನಾಗಿರ್ತಾನೆ. ಯಾಕೆ ಅಂದರೆ ಈತ ಸ್ವತಂತ್ರ ಸಾಮ್ರಾಜ್ಯವನ್ನು ಇನ್ನೂ ಸಹ ನಿರ್ಮಾಣ ಮಾಡಿರಲ್ಲ. ಕಾರಣ ಮೊಹಮ್ಮದ್ ಬಿನ್ ತೊಗಲಕ್ಕನ ದಾಳಿಯ ವಿರುದ್ಧ ವಾರಂಗಲ್ ಕೃಷ್ಣನಾಯಕನಿಗೆ ಈತ ಬೆಂಬಲ ನೀಡೋದ್ರ ಮುಖಾಂತರ ಸಾಮ್ರಾಜ್ಯವನ್ನು ಹುಟ್ಟಾಕೋತಾನೆ. ಕಾರಣ ಪೂರ್ವ ಮತ್ತು ಪಶ್ಚಿಮದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದರಿಂದ ಇವನಿಗೆ ಪೂರ್ವ ಮತ್ತು ಪಶ್ಚಿಮ ಸಮುದ್ರಾಧೀಶ್ವರ ಅನ್ನೋ ಬಿರುದು ಸಹ ಬರುತ್ತೆ. ಇದು ಎಲ್ಲಿ ಸಿಗುತ್ತೆ ನಮಗೆ ಮಾಹಿತಿ ಅಂದರೆ 1339ರಲ್ಲಿ ರಚನೆಯಾದಂತಹ ಕರ್ನೂಲ್ ಶಾಸನದಲ್ಲಿ ಇದರ ಆಧಾರಗಳನ್ನು ನಾವು ನೋಡ್ತಾ ಹೋಗ್ಬೋದು. ಈತ ಯಾಕೆ ಸ್ವತಂತ್ರ ಸಾಮ್ರಾಜ್ಯವನ್ನು ಕಟ್ಟಿರಲಿಲ್ಲ ಅಂತಂದರೆ ನಾವಿನ್ನೂ ಬೇರೊಂದು ಸಾಮ್ರಾಜ್ಯದ ಆಳ್ವಿಕೆ ಇತ್ತು ಅನ್ನೋದನ್ನು ಗಮನಿಸಬೇಕು ಫ್ರೆಂಡ್ಸ್. ಮತ್ತು ಈತನ ವಿರುದ್ಧ ಅಂದರೆ ಹರಿಹರನ ಕಾಲಘಟ್ಟದಲ್ಲಿ ಯಾವುದೇ ರೀತಿಯ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಹೊಯ್ಸಳ ಸಾಮ್ರಾಜ್ಯ ಇನ್ನು ಆಗ್ತಾನೆ ಕೊನೆಗೊಳ್ತಾ ಇರುತ್ತೆ, ಅದು ಕಂಪ್ಲೀಟ್ ಕೊನೆಗೊಂಡಿರಲ್ಲ. ಇದಕ್ಕೋಸ್ಕರ ಆತ ಹೊಯ್ಸಳ ಸಾಮ್ರಾಜ್ಯ ಒಂದು ಹಂತಕ್ಕೆ ಅವನತಿಯನ್ನು ಹೊಂದುತ್ತಾ ಇರುವಂತಹ ಸಂದರ್ಭದಲ್ಲಿ ಇಲ್ಲ, ನಮಗೆ ಹಿಂದೂ ಸಂಸ್ಕೃತಿಯನ್ನು ಒಂದಷ್ಟು ಕಾಪಾಡಲಿಕ್ಕೆ ನಮಗೊಂದು ಹಿಂದೂ ಸಾಮ್ರಾಜ್ಯ ಬೇಕು ಅಂಥೇಳಿ ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡಲಿಕ್ಕೆ ಇದೊಂದು ರೀತಿಯಾದಂತಹ ದಾರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ.
ಇವನ ಒಂದಷ್ಟು ಹೋರಾಟಗಳು ಮತ್ತು ಅತ್ಯುತ್ತಮವಾದಂತಹ ಅಧಿಕಾರ, ಆಡಳಿತ ಇವೆಲ್ಲವನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಮೂಲ ಆಧಾರ ಅಂದರೆ ಶಾಸನಗಳು ಅಂತ ಅಂದರೆ ತಪ್ಪಾಗಲ್ಲ. ದಯಮಾಡಿ ಎಲ್ಲರೂ ಶಾಸನಗಳತ್ತ ಒಂದು ಬಾರಿ ಗಮನಿಸಿ. 1ನೇ ಹರಿಹರ ಸ್ವತಂತ್ರನಾಗಿದ್ದ ಅಂದರೆ ಈತ ಹೊಯ್ಸಳನ ಸಾಮಂತನಾಗಿಯೇ ಎನ್ನುತ್ತೆ. ಅಂದರೆ ಯಾವುದೇ ಶಾಸನಗಳು ಸಹ ಈತನ ಬಗ್ಗೆ ಈತ ಒಬ್ಬ ಸ್ವತಂತ್ರ ಆಡಳಿತಗಾರ ಅಂತ ಎಲ್ಲೂ ಹೇಳಲಿಕ್ಕೆ ಸ್ವಲ್ಪ ಮಟ್ಟಿಗೆ ನಮಗೆ ಮಾಹಿತಿ ಕಡಿಮೆ ಸಿಗುತ್ತೆ. ಆದರೆ ಸಾಮಂತನಾಗಿದ್ದ ಅನ್ನುವಂಥದ್ದೆಲ್ಲವನ್ನು ವಿಚಾರಗಳನ್ನು ತಿಳಿಸ್ತಾರೆ. ಅದೇನೇ ಆಗಿರಲಿ, ಹರಿಹರನ ಒಂದಷ್ಟು ಬಿರುದುಗಳು ನಿಮ್ಮ ಎಕ್ಸಾಮ್ ದೃಷ್ಟಿಕೋನದಲ್ಲಿ ಬಹಳ ಮುಖ್ಯವಾಗಿ ಬರುತ್ತೆ, ಗಮನಿಸಿ. ನಂತರ ಈತನ ಸಾಮ್ರಾಜ್ಯ, 1ನೇ ಹರಿಹರನ ಸಾಮ್ರಾಜ್ಯದ ವಿಸ್ತರಣೆ ಹೇಗಿರುತ್ತೆ ಅಂತಂದರೆ, ಉತ್ತರದಲ್ಲಿ ತುಂಗಭದ್ರಾ ನದಿಯಿಂದ ದಕ್ಷಿಣದಲ್ಲಿ ಕೊಂಕಣದವರೆಗೂ ಕೂಡ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿರ್ತಾನೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಸಾಮ್ರಾಜ್ಯವನ್ನು ಏನು ಉತ್ತರದಿಂದ ದಕ್ಷಿಣದವರೆಗೂ ಕೂಡ ಸಾಮ್ರಾಜ್ಯ ವಿಸ್ತರಣೆ ಮಾಡುವಂಥದ್ದು ಬಹಳ ಒಂದಷ್ಟು ಸ್ಟ್ರಗಲ್ ಅನ್ನೋದು ಇರುತ್ತೆ ಅವನಿಗೂ ಕೂಡ. ಪೂರ್ವದಲ್ಲಿ ಕಡಪದಿಂದ ಪಶ್ಚಿಮದ ಗೋವಾದವರೆಗೂ ಕೂಡ ತಾನು ಸಾಮ್ರಾಜ್ಯವನ್ನು ಒಂದಂತಕ್ಕೆ ನಮಗೆ ಎಲ್ಲ ದಿಕ್ಕುಗಳಲ್ಲೂ ಕೂಡ ಸಾಮ್ರಾಜ್ಯವನ್ನು ಸ್ಥಾಪಿಸಲಿಕ್ಕೆ ಈತ ಒಂದಷ್ಟು ಪ್ರಯತ್ನವನ್ನು ಪಟ್ಟಿದ್ದ. ಹಾಗೆ ಪಶ್ಚಿಮ ಕರಾವಳಿಯ ಭದ್ರತೆಗೆ ಈತ ಅಸ್ಥಿಭಾರಕ, ಅಂದರೆ ಈತನೇ ಪ್ರಮುಖ ಅಂತ ಅಂದರೆ ತಪ್ಪಾಗಲ್ಲ. ಕಾರಣ ಈತನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾ ಇರ್ತಾನಲ್ಲ, ಬರೀ ವಿಸ್ತರಿಸ್ತಾ ಇರಲ್ಲ ಫ್ರೆಂಡ್ಸ್, ಒಂದಷ್ಟು ಭದ್ರತೆಗಳ ಮೂಲಕ ಈತ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾ ಇರ್ತಾನೆ. ಹಾಗೆ ಇವನನ್ನು ಮೊದಲು ಪಂಪಾ ಕ್ಷೇತ್ರದ ಅಂದರೆ ಪಕ್ಕದ ಕುಂಜರಗೊಂಡ ಅನ್ನೋಂಥದ್ದನ್ನು ರಾಜಧಾನಿಯನ್ನಾಗಿ ಮಾಡ್ಕೋತಾನೆ. ಈ ಕುಂಜರಗೊಂಡ ಅನ್ನೋದೇ ಆನೆಗೊಂದಿ ಅನ್ನೋದನ್ನು ಗಮನಿಸಬೇಕು. ಇದು ಎಲ್ಲಿ ಸಿಗುತ್ತೆ ನಮಗೆ ಮಾಹಿತಿ ಅಂದರೆ, ಕಡಲೂರು ಶಾಸನದಲ್ಲಿ ಇದರ ಮಾಹಿತಿಯನ್ನು ತಿಳಿತಾ ಹೋಗ್ಬೋದು. ಸಾಮ್ರಾಜ್ಯಗಳಲ್ಲಿ ತಮ್ಮ ಸಹೋದರರಿಗೆ ಅಧಿಕಾರವನ್ನು ನೀಡೋದ್ರ ಮುಖಾಂತರ ಒಂದಷ್ಟು ರೀತಿಯಾದಂಥ ಭದ್ರತೆಗಳನ್ನು ಈತ ಮಾಡ್ತಾ ಇರ್ತಾನೆ. ನಂತರ ಮತ್ತೊಂದು ಈತನ ಸಾಧನೆ ಅಂದರೆ 1336ರಲ್ಲಿ ಪಶ್ಚಿಮ ಕರಾವಳಿಯ ಬಾರಕೂರಿನಲ್ಲಿ ಬಂದರನ್ನು ನಿರ್ಮಿಸ್ತಾನೆ. ಅಲ್ಲೊಂದು ಕೋಟೆನೂ ಸಹ ಕಟ್ತಾನೆ. 1346-47ರಲ್ಲಿ ಹೊಯ್ಸಳ ಮತ್ತು ಕದಂಬರ ವಿರುದ್ಧ ಹೋರಾಟವನ್ನು ಮಾಡ್ತಾನೆ, ಜಯವನ್ನು ಸಹ ಗಳಿಸ್ತಾನೆ. ಬಲ್ಲಾಳನ ಮರಣದ ನಂತರ ಈತ ಸಾಮ್ರಾಜ್ಯದ ಮೇಲೆ ಹತೋಟಿಯನ್ನು ತಗೊಳ್ಳೋಂಥದ್ದು, ಏಕಾಏಕಿ ಸಾಮ್ರಾಜ್ಯವನ್ನು ವಶವನ್ನು ಪಡ್ಕೊಳ್ಳೋದಿಲ್ಲ. ಬಲ್ಲಾಳನ ಮರಣದ ನಂತರ ಈತ ಒಂದಷ್ಟು ಸಾಮ್ರಾಜ್ಯವನ್ನು ವಶಪಡಿಸ್ಕೋತಾನೆ. ಅದಾದ ನಂತರ 1346ರಲ್ಲಿ ಶೃಂಗೇರಿಯ ವಿಶಾಲ ಸಾಮ್ರಾಜ್ಯದ ಒಂದಷ್ಟು ವಿಜಯೋತ್ಸವವನ್ನು ಆಚರಿಸಲೇಬೇಕು ಅಂತ ಹೇಳಿ ಆಚರಣೆಯನ್ನು ಮಾಡ್ತಾನೆ. ಎಲ್ಲರೂ ಗಮನಿಸಬೇಕು ಫ್ರೆಂಡ್ಸ್, ಏನಪ್ಪ ಅಂತಂದರೆ ಈತನಲ್ಲಿದ್ದಂತಹ ಒಂದಷ್ಟು ರೀತಿಯಾದಂತಹ ಧೈರ್ಯ ಮತ್ತು ಈತನ ಒಂದಷ್ಟು ಚಾಣಾಕ್ಷತನ ಬಹಳಷ್ಟು. ಯಾಕೆಂದರೆ ಮುಂದೆ ಗುರಿಯನ್ನು ಇಟ್ಕೊಂಡಿರ್ತಾನೆ, ಹಿಂದೆ ಗುರುವನ್ನು ಪಾಲಿಸ್ತಾ ಇರ್ತಾನೆ, ನಡುವೆ ತಾನು ಸಾಕ್ತಾ ಇರುವಂತಹ ಏಕೈಕ ಸಾಮಂತ ಅಥವಾ ಸಾಮ್ರಾಜ್ಯದ ಹರಿಕಾರ ಅಂದರೆ ನಮ್ಮ 1ನೇ ಹರಿಹರ. ಈ ಸಾಮ್ರಾಜ್ಯವನ್ನು ನಾನು ಹಿಂದೆ ಹೇಳಿದೆ, ಏನಪ್ಪ ಅಂದರೆ ಪ್ರಾಂತ್ಯಗಳನ್ನಾಗಿ ವಿಭಜನೆಯನ್ನು ಮಾಡ್ತಾನೆ. ಅದಕ್ಕೆ ತನ್ನ ಸಹೋದರರನ್ನೇ ಆಯ್ಕೆಯನ್ನು ಮಾಡಿ ಭದ್ರತೆಯನ್ನು ಮಾಡ್ತಾ ಹೋಗ್ತಾನೆ. ಯುವರಾಜನಾಗಿ ಬುಕ್ಕರಾಯನನ್ನು ಅಂದರೆ ತೆಲಂಗಾಣದಲ್ಲಿ ಆತನನ್ನು ಇಡ್ತಾನೆ. ಕಂಪಣನಿಗೆ ಉದಯಗಿರಿಯನ್ನು ಕೊಟ್ಟು ಭದ್ರತೆಯನ್ನು ಮಾಡ್ತಾನೆ. ಮಾರಪ್ಪನಿಗೆ ಮಲೆಯನಾಡು ಅನ್ನೋದನ್ನು ಕೊಟ್ಟು ಭದ್ರತೆಯನ್ನು ಮಾಡ್ತಾನೆ. ಮುದ್ದಪ್ಪನಿಗೆ ಕೂಡ ಮುಳುಬಾಗಿಲು ಅನ್ನೋದನ್ನು ಕೊಟ್ಟು ಒಂದು ರೀತಿಯಾದಂತಹ ಭದ್ರತೆಯನ್ನು ಮಾಡ್ತಾನೆ. ಅದಾದ ಮೇಲೆ ಈತ ಭದ್ರತೆಯನ್ನು ಮಾಡಿದ ನಂತರ ಸುಮ್ಮನೆ ಇರಲ್ಲ. ಏನು ಮಾಡ್ತಾನೆ ಅಂದರೆ, ಶೃಂಗೇರಿ ಗುರುಗಳಾದ ವಿದ್ಯಾತೀತರಿಗೂ ಕೂಡ ತಾನು ಪಡ್ಕೊಂಡಿದ್ದಂತಹ ಸಾಮ್ರಾಜ್ಯಗಳಲ್ಲಿ ಒಂದಷ್ಟು ರೀತಿಯ ದಾನ ಧರ್ಮಗಳನ್ನು ಮಾಡ್ತಾನೆ. ಹಾಗೆ ಬಾರಕೂರು ಮತ್ತು ಬಾದಾಮಿಗಳಲ್ಲಿ ತನ್ನ ಕೋಟೆಯನ್ನು ಒಂದಷ್ಟು ಮಟ್ಟಿಗೆ ಹೆಚ್ಚಾಗಿ ಕಟ್ತಾ ಇರ್ತಾನೆ. ಇವಿಷ್ಟು ಕೂಡ ಇವನ ಸಾಮ್ರಾಜ್ಯಗಳನ್ನು ಹೇಗೆಲ್ಲ ಭದ್ರತೆಯನ್ನು ಮಾಡ್ಕೋತಿದ್ದ ಅನ್ನುವಂತಹ ಮಾಹಿತಿಯನ್ನು ತಿಳಿಸುವಂತಹ ಹಿನ್ನೆಲೆಗಳು. ಅದಾದ ಮೇಲೆ 1ನೇ ಹರಿಹರ ಗುರುವಿನ ಆಶ್ರಯ ಅಥವಾ ಗುರುವಿನ ಆಶೀರ್ವಾದದ ಜೊತೆಗೆ ತನ್ನ ಸಹೋದರರನ್ನೂ ಸಹ ಇಟ್ಕೊಂಡು ಸಾಮ್ರಾಜ್ಯವನ್ನು ವಿಭಾಗಿಸ್ತಾ, ಹಾಗೆ ಅವರಿಗೆ ಕೊಟ್ಟು ತನ್ನ ಸಾಮ್ರಾಜ್ಯವನ್ನು ಭದ್ರತೆಯನ್ನುಗೊಳಿಸ್ಕೊಂಡು
ಅಧಿಕಾರವನ್ನು ನಡೆಸ್ತಾ ಇರುವಂತಹ 1ನೇ ಹರಿಹರ ಮರಣವನ್ನು ಹೊಂದಿದ ನಂತರ ಯಾರು ಅಧಿಕಾರಕ್ಕೆ ಬರ್ತಾರೆ ಅಂತಂದರೆ ಬುಕ್ಕರಾಯ ಅಧಿಕಾರಕ್ಕೆ 1ನೇ ಬುಕ್ಕರಾಯ ಅಧಿಕಾರಕ್ಕೆ ಬರ್ತಾನೆ. ಕ್ರಿಸ್ತಶಕ 1356 1377 ಈತ ಒಬ್ಬ ದೊಡ್ಡ ವೀರ ಪರಾಕ್ರಮಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ವೀರ ಪರಾಕ್ರಮಿಯ ದೊರೆ ಅಂದರೂ ಸಹ ಈತನನ್ನು ತಪ್ಪಾಗಲ್ಲ. ಈತನಿಗೆ ಅದಕ್ಕೋಸ್ಕರನೇ ಒಂದಷ್ಟು ರೀತಿಯ ಬಿರುದು ಇರುತ್ತೆ. ದಯಮಾಡಿ ಎಕ್ಸಾಮ್ ದೃಷ್ಟಿಕೋನದಲ್ಲಿ ಈತನ ಬಿರುದುಗಳು ಬಹಳಷ್ಟು ಕೇಳ್ಪಟ್ಟಿವೆ. FDA SDA ಅನ್ನುವಂತಹ ಎಕ್ಸಾಮ್ಗಳಲ್ಲಿ ಕೇಳಿವೆ, ಗಮನಿಸಿ. ವೇದ ಮಾರ್ಗ ಪ್ರತಿಷ್ಠಾಪಕ, ವೇದ ಮಾರ್ಗ ಪ್ರವರ್ತಕ, ವೀರ ಪ್ರತಾಪ ಅನ್ನುವಂತಹ ಬಿರುದುಗಳನ್ನು ಒಳಗೊಂಡಿದ್ದಂತಹ ವ್ಯಕ್ತಿ ಅಂತ ಅಂದರೆ ಅದು 1ನೇ ಬುಕ್ಕರಾಯ. ಹಾಗೆ ಜೈನ ಮತ್ತು ವೈಷ್ಣವರ ನಡುವಿನ ಜಗಳವನ್ನು ಸಹ ಪರಿಹರಿಸ್ತಾನೆ. ಧರ್ಮ ಸಹಿಷ್ಣುತೆ ಆಗಿರ್ತಾನೆ. ಮತೀಯರ ಸಾಮರಸ್ಯವನ್ನು ಮೂಡಿಸ್ತಾ ಇರ್ತಾನೆ. ಎಲ್ಲರೂ ಕೂಡ ಈತ ಯಾವುದೇ ಒಂದು ಧರ್ಮವನ್ನು ಆರಾಧಿಸಬೇಕು, 2 ಧರ್ಮ ಹಾಗೆಲ್ಲ ಇರಲ್ಲ. ಈತ ಒಂದು ರೀತಿಯ ಧರ್ಮಗಳ ಆರಾಧಕೆ ಮತ್ತು ಸಹಿಷ್ಣನಾಗಿ ಎಲ್ಲದಕ್ಕೂ ತನ್ನ ಸಮಾನತೆಯನ್ನು ಕೊಡಬೇಕು ಅನ್ನುವಂತಹ ಮನೋಭಾವವನ್ನು ಇಟ್ಕೊಂಡಂತಹ ವ್ಯಕ್ತಿ ಈತ ವಿಜಯನಗರ ಅನ್ನುವಂಥದ್ದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅದರ ವಿಜಯನಗರ ಅನ್ನೋದನ್ನು ನಿರ್ಮಾಣ ಮಾಡಿದವ್ರು ಯಾರು ಅಂದರೆ ದಯಮಾಡಿ ಗಮನಿಸಿ, 1ನೇ ಬುಕ್ಕರಾಯ. ನಾಚ ಸೋಮನ ಎಂಬ ಕವಿಗೆ ಈತ ಆಶ್ರಯ. ಬರೀ ಹೋರಾಟವನ್ನೇ ಮಾಡಲ್ಲ ಈತ, ಬರೀ ದಂಗೆಗಳನ್ನು, ದಾಳಿಗಳನ್ನು, ಸಾಮ್ರಾಜ್ಯದ ವಿಸ್ತರಣೆ ಅಷ್ಟೇ ಮಾಡಲ್ಲ. ಈತ ಒಂದಷ್ಟು ರೀತಿಯಾದಂತಹ ಸಾಹಿತ್ಯ ಪೋಷಕನಾಗಿಯೂ ಸಹ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾನೆ. ಅದಾದ ನಂತರ ಬುಕ್ಕರಾಜನ ಒಂದಷ್ಟು ದಿಗ್ವಿಜಯಗಳು ಅಂತಂದರೆ ಕೊಂಡವೀಡು ರೆಡ್ಡಿಗಳನ್ನು ಸೋಲಿಸ್ತಾನೆ. ಹೇಗೆ ಪೆನಗೊಂಡ ಮತ್ತು ಆಂಧ್ರ ಕೋಟೆಗಳನ್ನು ಗೆದ್ದುಕೊಳ್ಳಿಕ್ಕೋಸ್ಕರ ಕೊಂಡವೀಡು ರೆಡ್ಡಿಗಳನ್ನು ಸೋಲಿಸ್ತಾನೆ. ಬಹುಮನಿ ಸುಲ್ತಾನ್ ಅನ್ನೋಂಥ 1ನೇ ಮಹಮ್ಮದನನ್ನು ಸೋಲಿಸಿ ಮುದಗಲ್ ಮತ್ತು ಅಧವಾನಿ ಕೋಟೆಗಳನ್ನು ಗೆಲ್ತಾನೆ. ಕಂಪಣ ನಾರಾಯಣ ನಾಯಕತ್ವದ ಮುಖಾಂತರ ಆರ್ಕಾಟ್ನ ಶಂಭುರಾಯನನ್ನು ಕೂಡ ಸೋಲಿಸ್ತಾನೆ. ರಾಮೇಶ್ವರಂ ವರೆಗೂ ಕೂಡ ತನ್ನ ದಾಳಿಯನ್ನು ಮುಂದುವರಿಸ್ತಾನೆ. ಮಲಬಾರಿನ ರಾಜನನ್ನು ಸಹ ಈತ ಸೋಲಿಸ್ತಾ ತನ್ನ ಆಡಳಿತ ಕಂಪಣ ರಾಯನ ನಾಯಕತ್ವದಲ್ಲಿ ಆರ್ಕಾಟ್ನ ಶಂಭುರಾಯನನ್ನು ಸೋಲಿಸ್ತಾನೆ. ರಾಮೇಶ್ವರಂವರೆಗೂ ಕೂಡ ದಾಳಿಯನ್ನು ಮುಂದುವರಿಸ್ತಾನೆ. ಅದಾದ ನಂತರ ಮಲಬಾರಿನ ರಾಜನನ್ನು ಸೋಲಿಸಿ ತಾನು ಅಧಿಕಾರದ ಸಾಮ್ರಾಜ್ಯವನ್ನು ವಿಸ್ತರಣೆಯನ್ನು ಮಾಡ್ಕೋತಾನೆ. ಇದಿಷ್ಟೇ ಅಲ್ಲ, ಬುಕ್ಕರಾಯನ ದಿಗ್ವಿಜಯಗಳಿದೆಯಲ್ಲ ಅದು ಒಂದು ರೀತಿಯಾದಂತಹ ಪ್ರಚೋದನೆ ಹಾಗೂ ಪ್ರಖ್ಯಾತಿಯನ್ನು ಹೊಂದಿದಂತಹ ಅಂಶಗಳು. ಬುಕ್ಕನ ಬಗ್ಗೆ ಒಂದಷ್ಟು ಮಹತ್ವದ ಮಾಹಿತಿ ಅಂತಂದರೆ ಆತ ಮಾಡಿದಂತಹ ದಾಳಿ, ಅದರಲ್ಲೂ ಮಧುರೈ ಸುಲ್ತಾನನ ವಿರುದ್ಧ ಮಾಡಿದ ದಾಳಿ ಇದೆಯಲ್ಲ ಅದು ಎಲ್ಲರಿಗೂ ಕೂಡ ಒಂದು ರೀತಿ ವಿಸ್ಮಯಕಾರಿ. ಸುಲ್ತಾನನು ಕಂಚಿ ಮತ್ತು ಶ್ರೀರಂಗಂ ದೇವಾಲಯಗಳನ್ನು ಲೂಟಿ ಮಾಡಿ ಪೀಡಕನಾಗಿ, ಅಂದರೆ ಈ ಸುಲ್ತಾನ ಅನ್ನೋಂಥವನು ಕಂಚಿ ಮತ್ತು ಶ್ರೀರಂಗಂ ದೇವಾಲಯಗಳನ್ನು ಲೂಟಿ ಮಾಡೋದಷ್ಟೇ ಅಲ್ಲ, ಅದು ಒಂದು ರೀತಿಯ ನಾಶವನ್ನು ಮಾಡಲಿಕ್ಕೆ ಮುಂದಾಗಿರ್ತಾನೆ. ಈತನನ್ನು ಪೀಡಕ ಅಂತಲೂ ಸಹ ಕರೀತಾರೆ. ವಿದ್ಯಾರಣ್ಯರ ಸಲಹೆ ಮೇರೆಗೆ ಬುಕ್ಕನ ಮಗ ವೀರ ಕಂಪಣನು ಮಧುರೈ ಸುಲ್ತಾನ್ ಮುಬಾರಕ್ನನ್ನು ಸೋಲಿಸಿ ಹಿಂದೂ ರಾಜ್ಯವನ್ನು ರಕ್ಷಿಸ್ತಾನೆ. ಬುಕ್ಕರಾಯನ ಮಹತ್ವ ಹೇಗಿತ್ತು ಅಂದರೆ ಅವನ ಮಗನನ್ನು ಸಹ ನೆನಪಿಸ್ಕೋಬೇಕಾಗತ್ತೆ. ಯಾಕೆಂದರೆ ವೀರ ಕಂಪಣನ ಹೋರಾಟ ಇದೆಯಲ್ಲ ಅದು ಅಷ್ಟು ಸುಲಭದ ಮಾತಲ್ಲ. ಆತ ಹಿಂದೂ ಸಾಮ್ರಾಜ್ಯವನ್ನು ರಕ್ಷಿಸಲಿಕ್ಕೆ ಆತನ ಪಾತ್ರನೂ ಸಹ ಬಹಳ ಮುಖ್ಯ ಆಗಿರುತ್ತೆ. ತದನಂತರ ಶ್ರೀರಂಗಂನಲ್ಲಿ ಶ್ರೀರಂಗನಾಥ ವಿಗ್ರಹವನ್ನು ಪುನರ್ಸ್ಥಾಪಿಸ್ತಾನೆ. ಅರ್ಥೈಸ್ಕೋಬೇಕು, ಶ್ರೀರಂಗಂನಲ್ಲಿ ಶ್ರೀರಂಗನಾಥನ ವಿಗ್ರಹವನ್ನು ಪುನರ್ಸ್ಥಾಪಿಸ್ತನು ಯಾರು ಅಂತಂದರೆ ಅದು ಕಂಪಣರಾಯ, ಬುಕ್ಕರಾಯನ ಮಗ ಕಂಪಣರಾಯ ಅನ್ನುವಂಥದ್ದು ಬಹಳ ಮುಖ್ಯವಾದ ವಿಚಾರ. ಹೇಗೆ ಅನ್ನೋದಾದರೆ ಕಂಪಣರಾಯನ ಪತ್ನಿ ಇದ್ದಾಳಲ್ಲ ಗಂಗಾಂಬಿಕೆ, ಆಕೆ ಬರೆದಿರುವಂತಹ ಮಧುರಾ ವಿಜಯಂ ಕೃತಿ ಅಥವಾ ಅದನ್ನು ವೀರ ಕಂಪಣರಾಯ ಚರಿತಂ ಅಂತಲೂ ಸಹ ಕರಿತೀವಿ. ಆ ಚರಿತೆಯಲ್ಲಿ ಈತ ಶ್ರೀರಂಗನಾಥ ದೇವಾಲಯ ಅಂದರೆ ವಿಗ್ರಹವನ್ನು ಪುನರ್ ಪ್ರತಿಷ್ಠಾಪಿಸ್ತಾ ಕಂಪಣರಾಯನ ಒಂದು ರೀತಿಯಾದಂತಹ ವೈಭವ ರೀತಿಯಲ್ಲಿ ಚಿತ್ರಿಸ್ತಾಳೆ. ವಿಜಯನಗರ ಅನ್ನೋದನ್ನು ಸಹ ಆಕೆ ಅರಿವನ್ನು ಮೂಡಿಸ್ತಾಳೆ. ಮತ್ತು ಸಿಲೋನ್ ದೊರೆಗಳಂಥದ್ದು ರಾಯಭಾರಿಗಳನ್ನು ನೇಮಕ ಮಾಡಿದ ದೊರೆ
ಬುಕ್ಕರಾಯ. ಬುಕ್ಕರಾಯನ ಕಾಲದಲ್ಲಿ ವಿದೇಶಿಯಾದಂತಹ ದೊರೆಗಳು